ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ವ್ಲಾಗನ್ನು ಮಾಡ್ತಿಲ್ಲ, ಅದರ ಬದಲಾಗಿ ಒಂದು ಚಿಕ್ಕ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತೇಳಿ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದೇನೆಂದರೆ, ಇವಾಗಂತೂ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗ್ತಾಯಿದೆ, ಹಲಸಿನ ಕಾಯಿ ಇದೆ, ಹಲಸಿನ ಹಣ್ಣು ಸಿಗ್ತಾಯಿದೆ. ಇದರಿಂದ ನಾವು ಬೇರೆ ಬೇರೆ ವೆರೈಟಿಯಾದ ಪದಾರ್ಥ ಮಾಡ್ತೇವೆ, ತಿಂಡಿ ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ. ಆದರೆ ಈ ಹಲಸು ಹಾಗೂ ಹಲಸಿನ ಬೀಜದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆಯೇ ಮೊದಲೆಲ್ಲ ಇದನ್ನು ಉಪಯೋಗಿಸ್ತಿದ್ರು, ಚೆನ್ನಾಗಿ ಅದರಿಂದ ಅಡುಗೆ ಮಾಡ್ತಿದ್ರು, ತಿಂತಿದ್ರು. ಆದರೆ ಇವಾಗಿನ ಜನ್ರೇಷನಲ್ಲಿ ಇದರ ಅಡುಗೆ ಯಾರಿಗೂ ಬೇಡ. ಹಲಸಿನ ಪದಾರ್ಥ ಮಾಡಿದರೂ ಬೇಡ, ಅದರ ಬೀಜವನ್ನು ಉಪಯೋಗಿಸಿ ಅದರಿಂದ ಪದಾರ್ಥ ಮಾಡಿದರೂ ಬೇಡ. ಇವಾಗ ಹಲಸಿನ ಹಣ್ಣು ಕಟ್ ಮಾಡೋದು, ಬೇಕಾದರೆ ಸೊಳೆಯನ್ನು ತಿನ್ನೋದು, ಸ್ವಲ್ಪ ತಿಂಡಿ ಮಾಡೋದು, ಉಳಿದದನ್ನು ಎಸೆದು ಬಿಡೋದು. ಮತ್ತು ನಾವು ಅದರ ಬೀಜವನ್ನೆಲ್ಲ ಶೇಖರಿಸಿ ಕೂಡ ಇಡೋದಿಲ್ಲ. ಮೊದಲಿನ ಕಾಲದಲ್ಲಿ ಎಲ್ಲ ಶೇಖರಿಸಿಡ್ತಿದ್ರು, ಉಪ್ಪಲ್ಲಿ ಹಾಕಿಡ್ತಿದ್ರು. ಹಾಗೆ ಮಳೆಗಾಲ ಫುಲ್ ಅಥವಾ 1 ವರ್ಷ ತನಕ ಇದರ ಹಲಸಿನ ಬೀಜವನ್ನು ಕೂಡ ಉಪಯೋಗಿಸ್ತಿದ್ರು. ಹಾಗೆ ಇವಾಗ ಹಲಸಿನ ಬೀಜದಿಂದ ಇದರಿಂದ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಿದೆ ಅಂತೇಳಿ ನಾನೊಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ. ಇವಾಗ ಇವತ್ತಿನ ಈ ಚಿಕ್ಕದಾದ ಒಂದು ಮಾಹಿತಿ ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಹಲಸಿನ ಬೀಜದ ಬಗ್ಗೆ ನಾನು ನಿಮಗೆ ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಳೆಯ ಕಾಲದಲ್ಲಿ ಮನೆಯಲ್ಲಿ ಹಲಸಿನ ಹಣ್ಣು ಕಾಯಿ ಆಗಿದೆ ಅಂದರೆ ಎಲ್ಲರಿಗೂ ತುಂಬ ಖುಷಿಯಾಗ್ತಿತ್ತು. ಯಾಕೆಂದರೆ ಆವಾಗ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಬೇರೇನೂ ಇರಲಿಲ್ಲ. ಹಾಗಾಗಿ ಹಲಸಿನ ಹಣ್ಣು ಕಾಯಿ ಸಿಕ್ಕಿದಾಗ ಜನರು ಚೆನ್ನಾಗಿ ಹೊಟ್ಟೆಯನ್ನು ತುಂಬಿಸಿಕೊಳ್ತಾಯಿದ್ರು. ಹಾಗೆಯೇ ಒಂದು ಹಲಸಿನ ಕಾಯಿಯಾಗಲಿ ಹಣ್ಣಾಗಲಿ ಅದೇ ರೀತಿ ಅದರ ಬೀಜವನ್ನಾಗಲಿ ಹಾಳು ಮಾಡ್ತಿರಲಿಲ್ಲ. ಎಲ್ಲವನ್ನು ಮಳೆಗಾಲದಲ್ಲಿ ಉಪಯೋಗಿಸಲಿಕ್ಕೆ ಶೇಖರಣೆ ಮಾಡಿಡ್ತಿದ್ರು. ಹಲಸಿನ ಸೊಳೆಯನ್ನು ಉಪ್ಪಲ್ಲಿ ಹಾಕಿಡ್ತಿದ್ರು, ವರ್ಷ ಪೂರ್ತಿ ಯೂಸ್ ಮಾಡ್ತಿದ್ರು. ಹಾಗೆಯೇ ಬೀಜವನ್ನು ಮಣ್ಣಲ್ಲಿ ಹಾಕಿಡ್ತಿದ್ರು. ಅದೇ ರೀತಿ ಬೇರೆ ಬೇರೆ ವಿಧಾನದಲ್ಲಿ ಅದನ್ನು ಕೂಡ ಶೇಖರಿಸಿಡ್ತಿದ್ರು. ಹಾಗೆ ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಇದನ್ನೆಲ್ಲ ತಿಂದ ಕಾರಣ. ಹಾಗೆ ಈ ಹಲಸಿನ ಬೀಜದಲ್ಲಂತೂ ತುಂಬಾ ಉಪಯೋಗಗಳಿವೆ. ನಾವಂತೂ ಇವಾಗಿನ ಕಾಲದಲ್ಲಿ ಹಲಸಿನ ಬೀಜವನ್ನು ಎಸೆಯುತ್ತೇವೆ, ತಿನ್ನೋದು ತುಂಬಾ ಕಡಿಮೆ. ಆದರೆ ಈ ಹಲಸಿನ ಬೀಜ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಗೊತ್ತಾದ ಮೇಲೆ ಖಂಡಿತವಾಗಿಯೂ ನಾವು ಈ ಹಲಸಿನ ಬೀಜವನ್ನು ಹಾಳು ಮಾಡಲಿಕ್ಕಿಲ್ಲ. ಖಂಡಿತ ಇದರ ಉಪಯೋಗವನ್ನು ನಾವು ಮಾಡ್ತೇವೆ. ಬನ್ನಿ ಇವಾಗ ಈ ಹಲಸಿನ ಬೀಜದಲ್ಲಿ ಯಾವೆಲ್ಲ ಉಪಯೋಗಗಳು ನಮ್ಮ ಆರೋಗ್ಯಕ್ಕೆ ಸಿಗ್ತದೆ ಅಂತೇಳಿ ನೋಡೋಣ. ಈ ಹಲಸಿನ ಬೀಜದಲ್ಲಿ ಕಬ್ಬಿನಾಂಶ ಜಾಸ್ತಿ ಇರೋದರಿಂದ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡೋದಕ್ಕೆ ಹಲಸಿನ ಬೀಜ ತುಂಬಾ ಸಹಾಯ ಮಾಡುತ್ತದೆ. ಹಲಸಿನ ಹಣ್ಣಿನ ಬೀಜಗಳಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವುದಕ್ಕೆ ತುಂಬ ಸಹಾಯ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಅದು ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಒಳ್ಳೆಯ ಮಸಲನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ಬೇಕಾದ ಪ್ರೋಟೀನನ್ನು ಕೊಡುತ್ತದೆ. ಹಾಗೆ ಚರ್ಮ ಸೊಕ್ಕು ಕಟ್ಟಿರುತ್ತದೆ ಅಲ್ವಾ, ಬೇಗನೆ ವಯಸ್ಸಾದಾಗೆ ಕಾಣಿಸುತ್ತದೆ. ಅದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಕೂಡ ಈ ಹಲಸಿನ ಹಣ್ಣಿನ ಬೀಜ ಸಹಾಯ ಮಾಡುತ್ತದೆ ಅಂತ ಹೇಳಬಹುದು. ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಹೇರಳವಾಗಿ ಇದೆ. ನಾರಿನಾಂಶ ಜಾಸ್ತಿ ಇರೋದರಿಂದ ಕೊಲೆಸ್ಟರಾಲ್ ಕಡಿಮೆ ಮಾಡಿ ಹೃದಯಕ್ಕೆ ಸಂಬಂಧ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಈ ಹಲಸಿನ ಬೀಜವನ್ನು ತಿನ್ನುವುದರಿಂದ ಮಲಬದ್ಧತೆಯನ್ನು ನಾವು ದೂರ ಮಾಡಬಹುದು. ಹಾಗೆಯೇ ತೂಕ ಕೂಡ ನಮಗೆ ಕಡಿಮೆ ಮಾಡಿಕೊಳ್ಳಬಹುದು. ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದಕ್ಕೆ ಈ ಹಲಸಿನ ಬೀಜ ತುಂಬಾ ಸಹಾಯ ಮಾಡ್ತದೆ. ಹಾಗಾಗಿ ಫ್ರೆಂಡ್ಸ್, ನಾವು ಯಾವುದೇ ವಿಧಾನದಲ್ಲಾದರೂ ಸರಿ ಈ ಹಲಸಿನ ಬೀಜವನ್ನು ತಿನ್ನಲೇಬೇಕು. ಈ ಥರ ಫ್ರೈ ಮಾಡಿ ತಿನ್ನೋದರಿಂದ ಕೂಡ ತುಂಬಾ ಒಳ್ಳೆಯದಾಗ್ತದೆ, ಟೇಸ್ಟಾಗಿರ್ತದೆ. ಅಥವಾ ಕೆಂಡದಲ್ಲಿ ಹಾಕಿ ಕೂಡ ಫ್ರೈ ಮಾಡಿ ತಿನ್ನಬಹುದು. ನಾವು ಮೊದಲೆಲ್ಲ ಕೆಂಡದಲ್ಲಿ ಹಾಕಿ ಫ್ರೈ ಮಾಡಿ ತುಂಬಾ ತಿಂತಿದ್ದೆವು. ಹಾಗೆಯೇ ಈ ಹಲಸಿನ ಬೀಜವನ್ನು ಪಲ್ಯ ಮಾಡಿ ಕೂಡ ತಿನ್ಬಹುದು. ವೆರೈಟಿಯಾಗಿ ಇದರ ಪಲ್ಯವನ್ನು ಮಾಡಲಿಕ್ಕಾಗ್ತದೆ, ತಿಂಡಿ ಕೂಡ ಮಾಡಲಿಕ್ಕಾಗ್ತದೆ. ಹಾಗೆಯೇ ಇವಾಗವಾಗ ಹೆಚ್ಚಾಗಿ ಎಲ್ಲರೂ ಲಡ್ಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ವಿಧಾನದಲ್ಲಾದರೂ ಸರಿ ಈ ಹಲಸಿನ ಬೀಜವನ್ನಂತೂ ಯಾರು ಎಸೆಯಬೇಡಿ. ಇದನ್ನು ತಿನ್ನಿ, ಇದರಿಂದ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ಇದೊಂದು ಹಳೆಯ ಕಾಲದಲ್ಲಿ ಎಲ್ಲರೂ ಇದನ್ನು ಉಪಯೋಗಿಸ್ತಿದ್ರು. ಹಾಗಾಗಿ ಅವರ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು. ಹಾಗೆ ಇವಾಗಿನ ಕಾಲದಲ್ಲಿ ಕೂಡ ಇದನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹಲಸಿನ ಬೀಜವನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ
ಎಷ್ಟೊಂದು ಉಪಯೋಗಗಳಿವೆ ಅಂತೇಳಿ. ನಾವೆಲ್ಲರೂ ಹಲಸಿನ ಬೀಜ ಎಂದ ಕೂಡಲೇ ಎಲ್ಲರಿಗೆ ನೆನಪಾಗುವುದು ಹಲಸಿನ ಬೀಜ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತೇಳಿ. ಆದರೆ ಅದನ್ನು ಬಿಟ್ಟು ಬೇರೆ ಯಾವ ವಿಷಯ ಕೂಡ ನಮಗೆ ಹಲಸಿನ ಬೀಜದ ಬಗ್ಗೆ ಗೊತ್ತಿಲ್ಲ. ಇವಾಗಂತೂ ನನ್ನ ಈ ಸಣ್ಣ ಒಂದು ವಿಡಿಯೋದ ಮೂಲಕ ನಿಮಗಂತೂ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಈ ಸಣ್ಣ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.